ಕನ್ನಡಿಗರ ಮೃತದೇಹ ದೆಹಲಿಯಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಯಿತು. ವಿಶೇಷ ವಿಮಾನದಲ್ಲಿ ದೆಹಲಿಯಿಂದ ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ ಮೃತದೇಹ ಹೊತ್ತಂತಹ ವಿಮಾನ ಈಗಾಗಲೇ ಗಮನಿಸ್ತಾ ಇದ್ವಿ. ಎಲ್ಲ ಕಾರ್ಯಗಳು ಕೂಡ ಆಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗ ಕನ್ನಡಿಗರ ಮೃತದೇಹ ದೆಹಲಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ವಿಶೇಷ ವಿಮಾನದಲ್ಲಿ ದೆಹಲಿಯಿಂದ ಬೆಂಗಳೂರಿಗೆ ರವಾನೆಯಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ ಮೃತದೇಹ ಹೊತ್ತಂತ ವಿಮಾನ. ಕೆಂಪೇಗೌಡ ಏರ್ಪೋರ್ಟ್ಗೆ ಮೃತದೇಹ ಹೊತ್ತು ತಂದ ವಿಮಾನ. ಸದ್ಯ ಕುಟುಂಬಸ್ಥರು ಹಾಗೆ ಮೃತದೇಹಗಳನ್ನು ತೆಗೆದುಕೊಂಡು ಬಂದಂತ ವಿಮಾನ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕುಟುಂಬಸ್ಥರು ಏರ್ಪೋರ್ಟ್ನಿಂದ ಹೊರಗಡೆ ಬರಲಿದ್ದಾರೆ. ವಿಮಾನ ನಿಲ್ದಾಣದ ಒಳಗಡೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲಾಗುತ್ತೆ. ಸಚಿವ ವಿ ಸೋಮಣ್ಣ ಮತ್ತು ಅಧಿಕಾರಿಗಳಿಂದ ಕುಟುಂಬಸ್ಥರಿಗೆ ಸಾಂತ್ವನ. ಕೇಂದ್ರ ಸಚಿವ ಸೋಮಣ್ಣ ಕೂಡ ಅಲ್ಲಿ ಇದ್ದಾರೆ. ಅವರ ಕುಟುಂಬಸ್ಥರು ಹಾಗೆ ಅವರ ಪತ್ನಿ ಇರಬಹುದು, ಅವರಿಗೆಲ್ಲ ಸಾಂತ್ವನ ಹೇಳುವಂತ ಕೆಲಸ ವಿ ಸೋಮಣ್ಣ ಅವರು ಮಾಡ್ತಾ ಇದ್ದಾರೆ. ರಕ್ಕಸರ ಗುಂಡಿಗೆ 3 ಕನ್ನಡಿಗರು ಬಲಿಯಾಗಿದ್ದಾರೆ. ಜಮ್ಮು ಕಾಶ್ಮೀರದಿಂದ ದೆಹಲಿಗೆ ಮೃತದೇಹವನ್ನ ಸಾಗಿಸಲಾಯಿತು. ದೆಹಲಿಯಿಂದ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಈಗ ಮೃತದೇಹ ಬಂದಿರುವಂತದ್ದು. ಆ ಸಂದರ್ಭದಲ್ಲಿ ವಿ ಸೋಮಣ್ಣ ಅವರು ಕೂಡ ಅಲ್ಲಿ ಹಾಜರಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ ಮೃತದೇಹ, ಕನ್ನಡಿಗರ ಮೃತದೇಹ ದೆಹಲಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ಕೇಂದ್ರ ಸಚಿವ ಸೋಮಣ್ಣ ಮತ್ತೆ ಅಧಿಕಾರಿಗಳಿಂದ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಲಾಗಿದೆ. ಮೃತದೇಹಗಳನ್ನು ಬರಮಾಡಿಕೊಳ್ಳಲು ಆಗಮಿಸಿದ್ದಾರೆ ಡಿಸಿ ಬಸವರಾಜ್. ಕಾರ್ಗೋ ಟರ್ಮಿನಲ್ಗೆ ಆಗಮಿಸಿದ್ದು ಇನ್ನು ಕೆಲವೇ ಕ್ಷಣದಲ್ಲಿ ಮೃತದೇಹ ಆಗಮನ ಹಿನ್ನೆಲೆಯಲ್ಲಿ ಮೃತದೇಹ ತೆಗೆದುಕೊಂಡು ಹೋಗಲು ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ಕೂಡ ಆಗಿದೆ. ಇಂದು ಒಟ್ಟು ಶ್ರೀನಗರದಿಂದ 180 ಜನರ ತಂಡ ಬೆಂಗಳೂರಿಗೆ ಆಗಮಿಸ್ತಾ ಇದೆ. ಅವರೆಲ್ಲರೂ ಕೂಡ ಕನ್ನಡಿಗರು, ನಮ್ಮ ರಾಜ್ಯದವರು. ಬೆಳಗ್ಗೆ 7:30ಕ್ಕೆ ಶ್ರೀನಗರದಿಂದ ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಈ ತರ ಸಿಚುವೇಶನ್ ಬೇರೆ ಯಾರಿಗೂ ಬರಬಾರ್ದು. ಅದೇ ಈಗ ತಂಗಿ ಮತ್ತೆ ಅವ್ರ ಮಗನ್ನ ಹೇಗೆ ರಿಸೀವ್ ಮಾಡ್ಕೊಳ್ಳೋದು ಅನ್ನೋದು ನನಗೂ ಸಂಕಟ ಆಗುತ್ತೆ ಅವ್ರನ್ನ ನೋಡಿದ್ರೆ. ಬೇರೆ ದಾರಿ ಇಲ್ಲ. ಈಗ ಅವರು ಅಷ್ಟು 2 ದಿನದಿಂದ ಅಷ್ಟು ಯಾತನೆ ಅನುಭವಿಸಿ ಈಗ ಬರ್ತಾ ಇದ್ದಾರೆ. ಮುಂದಿನ ಕಾರ್ಯಕ್ರಮಗಳನ್ನೆಲ್ಲ ನೋಡಬೇಕು. ನಮ್ದು ಊರು ಶಿವಮೊಗ್ಗ, ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಲ್ಲಿ. ಸೊ ಈಗ ಅವ್ರು ಬರ್ತಿದ್ದಂಗೆ ಅಲ್ಲಿಗೆ ಹೋಗೋ ವ್ಯವಸ್ಥೆ ಇದೆ. ಬೈ ರೋಡೇ ಹೋಗೋದು. ಸರ್ ಫ್ಯಾಮಿಲಿ, ಈಗ ನಾನು ಅಣ್ಣ ಮತ್ತು ಇವರು ವಿನುತಾ ಅಂತ ನಮ್ಮ ದೊಡ್ಡಪ್ಪನ ಮಗಳು, ನಾವಿಬ್ರು ಬಂದಿದ್ದೀವಿ. ಅವ್ರನ್ನ ರಿಸೀವ್ ಮಾಡ್ಕೊಂಡು ಶಿವಮೊಗ್ಗ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಬಾಕಿ ವ್ಯವಸ್ಥೆ ಎಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲ, ಸಚಿವರು ಸರ್ಕಾರದಿಂದ ತುಂಬಾ ಇದು ಸಹಾಯ ಆಗಿದೆ ನಮ್ಗೆ. ಆ ಸಿಚುವೇಶನ್ ಆದಾಗ್ಲಿಂದನೂ ತುಂಬಾ ಅಲ್ಲಿ ಮೊದಲನೇದಾಗಿ ಇಲ್ಲಿ ಶಿವಮೊಗ್ಗ ಇವರು ಸಚಿವರು ಕೆಂಪೇಗೌಡ ಏರ್ಪೋರ್ಟ್ಗೆ ಮೃತದೇಹ ಹೊತ್ತು ತಂದಂತಹ ವಿಶೇಷ ವಿಮಾನ, ಕುಟುಂಬಸ್ಥರು ಹಾಗೆ ಮೃತದೇಹಗಳನ್ನು ತೆಗೆದುಕೊಂಡು ಬಂದಂತಹ ವಿಮಾನ. ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಕುಟುಂಬಸ್ಥರು ಏರ್ಪೋರ್ಟ್ನಿಂದ ಹೊರಗಡೆ ಬರಲಿದ್ದಾರೆ. ವಿಮಾನ ನಿಲ್ದಾಣದ ಒಳಗಡೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲಾಗಿದೆ. ಸಚಿವ ಸೋಮಣ್ಣ ಮತ್ತು ಅಧಿಕಾರಿಗಳಿಂದ ಕುಟುಂಬಸ್ಥರಿಗೆ ಸಾಂತ್ವನ. ನೋಡಿ, ಇನ್ನು ಕೆಲವೇ ನಿಮಿಷದಲ್ಲಿ ಏರ್ಪೋರ್ಟ್ನಿಂದ ಹೊರಗಡೆ ಬರಲಿದ್ದಾರೆ ಕುಟುಂಬಸ್ಥರು. ಕೆಂಪೇಗೌಡ ಏರ್ಪೋರ್ಟ್ಗೆ ಮೃತದೇಹ ಹೊತ್ತಂತ ವಿಶೇಷ ವಿಮಾನ ಜೊತೆಗೆ ಮೃತದೇಹ ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಇದರಲ್ಲಿ ಇದ್ದಾರೆ. ಮೃತದೇಹಗಳನ್ನ ತೆಗೆದುಕೊಂಡು ಬಂದಂತಹ ವಿಮಾನ ಕೆಲವೇ ನಿಮಿಷಗಳಲ್ಲಿ ಕುಟುಂಬಸ್ಥರು ಹಾಗೆ ಏರ್ಪೋರ್ಟ್ನಿಂದ ಹೊರಗಡೆ ಬರಲಾಗುತ್ತೆ. ವಿಮಾನ ನಿಲ್ದಾಣದ ಒಳಗಡೆ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು. ಮತ್ತೆ ಅಧಿಕಾರಿಗಳಿಂದ ಕುಟುಂಬಸ್ಥರಿಗೆ ಸಾಂತ್ವನ. ಎಷ್ಟೊಂದು ಭೀಕರವಾಗಿ ಭೀಭತ್ಸವಾಗಿ ಹತ್ಯೆ ಮಾಡಲಾಯಿತು. ಇದರಲ್ಲಿ ಪಾಕಿಸ್ತಾನದ ಕೈವಾಡ ಇದೆ ಅಂತ ಸಾಬೀತಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಪಾಕಿಸ್ತಾನಕ್ಕೆ ಏನೆಲ್ಲ ಸಕಲ ಸವಲತ್ತುಗಳು ಹೋಗ್ತಾ ಇದೆ, ನಮ್ಮ ದೇಶದಿಂದ ಎಕ್ಸ್ಪೋರ್ಟ್ ಆಗ್ತಿದೆ, ಅವೆಲ್ಲವೂ ಕೂಡ ಕ್ಯಾನ್ಸಲ್. ಮೃತದೇಹಗಳನ್ನು ಬರಮಾಡಿಕೊಳ್ಳಲು ಆಗಮಿಸಿದ್ದಾರೆ ಡಿಸಿ ಅವರು. ಡಿಸಿ ಬಸವರಾಜ್ ಕಾರ್ಗೋ ಟರ್ಮಿನಲ್ಗೆ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ
ಮೃತದೇಹ ಆಗಮನ ಆಗತ್ತೆ ಹಿನ್ನೆಲೆಯಲ್ಲಿ ಮೃತದೇಹ ತೆಗೆದುಕೊಂಡು ಹೋಗಲು ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ನೋಡಿ, ಮೃತದೇಹಗಳನ್ನ ಬರಮಾಡಿಕೊಳ್ಳಲು ಈಗ ಡಿಸಿ ಅವರು ಆಗಮಿಸಿದ್ದಾರೆ. ಬಸವರಾಜ್ ಅವರು ಡಿಸಿ ಕಾರ್ಗೋ ಟರ್ಮಿನಲ್ಗೆ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಮೃತದೇಹ ಆಗಮನ ಹಿನ್ನೆಲೆಯಲ್ಲಿ ಮೃತದೇಹ ತೆಗೆದುಕೊಂಡು ಹೋಗಲು ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಆಲ್ಮೋಸ್ಟ್ ಈಗಾಗಲೇ ಎಲ್ಲ ಡೀಟೇಲ್ಸ್ ಕೂಡ ನಾವು ನೋಡಿದ್ವಿ, ಏನು ಎತ್ತ ಎಲ್ಲವನ್ನು ಕೂಡ. ಸೊ ಈಗ ಇನ್ನೂ ಇರುವುದು ಇನ್ನೇನು ಕೆಲವೇ ಕ್ಷಣದಲ್ಲಿ ಮೃತದೇಹ ಜಿಲ್ಲಾಡಳಿತದ ಹ್ಯಾಂಡ್ ಓವರ್ ಆಗುತ್ತೆ. ಅದಾದ ನಂತರ ಅದನ್ನ ಕುಟುಂಬಸ್ಥರಿಗೆ ಅವರು ಹ್ಯಾಂಡ್ ಓವರ್ ಮಾಡ್ತಾರೆ. ಅದಾದ ನಂತರ ಅದನ್ನ ಮೃತದೇಹವನ್ನ ಈಗ ಇಲ್ಲಿಂದ ಶಿವಮೊಗ್ಗಕ್ಕೆ, ಮಂಜುನಾಥ್ ಅವರ ಮೃತದೇಹವನ್ನ ಶಿವಮೊಗ್ಗಕ್ಕೆ ರೋಡ್ ಮುಖಾಂತರ ತೆಗೆದುಕೊಂಡು ಹೋಗಲಾಗುತ್ತೆ. ಇನ್ನೊಂದು ಕಡೆಯಲ್ಲಿ ಭರತ್ ಭೂಷಣ್ ಇವರು ಕೂಡ ಬೆಂಗಳೂರಿನವರು, ಮಧುಸೂದನ್ ಬೆಂಗಳೂರಿನವರು, ಮಂಜುನಾಥ್ ಅವರು ಶಿವಮೊಗ್ಗದವರು. ಇವೆಲ್ಲ ಮೃತದೇಹಗಳನ್ನ ಡಿಸಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಡಿಸಿ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ. ಅದೆಲ್ಲ ಪ್ರೊಸೆಸ್ ಇರುತ್ತೆ. ಆಮೇಲೆ ಅಲ್ಲಿಂದ ತೆಗೆದುಕೊಂಡು ಅವರ ಮನೆಗೆ ತೆಗೆದುಕೊಂಡು ಹೋಗ್ತಾರೆ. ಆಮೇಲೆ ಎಲ್ಲ ಕಾರ್ಯ ವಿಧಿವಿಧಾನಗಳನ್ನ ನೆರವೇರಿಸಿ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಉಗ್ರರ ಅಟ್ಟಹಾಸಕ್ಕೆ 28 ಜನ ಬಲಿಯಾಗಿದ್ದಾರೆ. ಕರ್ನಾಟಕ ಮಾತ್ರ ಅಲ್ಲ, ಕೇರಳ, ತಮಿಳುನಾಡು, ಗುಜರಾತ್, ಬೇರೆ ಬೇರೆ ರಾಜ್ಯಗಳ ಪ್ರವಾಸಿಗರು ಹತ್ಯೆಗೀಡಾಗಿದ್ದಾರೆ. ಅದು ಕೂಡ ಕೇವಲ ಹಿಂದೂಗಳು ಮಾತ್ರ, ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಗಿದೆ. ಅದು ಕೂಡ ಎಷ್ಟು ಭೀಕರ, ಭೀಭತ್ಸವಾಗಿ. ನಮ್ಮ ಜೊತೆ ಈಗ ಮಂಜುನಾಥ್ ರಾವ್, ಮೃತ ಮಂಜುನಾಥ್ ರಾವ್ ಅವರ ಪಲ್ಲವಿ ಅಕ್ಕ ಇದ್ದಾರೆ. ಮಾತಾಡಿಸಿದವರ ಮೇಡಮ್, ಒಂದು ದುರ್ಘಟನೆ ನಡೆದೋಗಿದೆ. ಮಂಜುನಾಥ್ ಅವರು ಈಗ ಮೃತಪಟ್ಟಿದ್ದಾರೆ ಉಗ್ರಗಾಮಿಗಳಿಗೆ. ಏನ್ ಹೇಳ್ತೀರಿ ಮೇಡಮ್? ಈಗ ಬಾಡಿ ಬರ್ತಾ ಇದೆ. ಗೊತ್ತಾಗಿಲ್ಲ ಸರ್, ಇಲ್ಲಿಂದ ಅಲ್ಲಿಗೆ ಹೋಗಿ ಈ ತರ ಘಟನೆ ಆಗಿದೆ ಅಂದ್ರೆ ನನಗೆ ತುಂಬಾ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಕಣ್ಣೆದುರಿಗೆ ಶೂಟ್ ಔಟ್ ಮಾಡಿದ್ದಾರೆ. ಅವ್ರು ಹೇಗೆ ತಡ್ಕೊಂಡಿದಾರೋ, ಇಷ್ಟು ಹೇಗೆ ಎದುರಿಸ್ತಾಳೆ ಅಂತಾನೆ ಗೊತ್ತಾಗ್ತಿಲ್ಲ ಸರ್. ಮಾತಾಡಿದ್ರೆ ಏನಾದ್ರೂ ಈ ಒಂದು ವಿಷಯಕ್ಕೆ ನಿಮ್ಮ ತಂಗಿಯ ಜೊತೆ, ಪಲ್ಲವಿ ಜೊತೆ ಏನಾದ್ರು? ತಡೇ ಇಲ್ಲ, ನಾನು ಮಾತಾಡಿಲ್ಲ. ಬ್ರದರ್ ಮಾತಾಡಿದಾನೆ. ಖುಷಿಯಾಗಿ ಹೋಗಿದ್ರು. ಆ ವಿಡಿಯೋ ನೋಡಿ ನಮಗೂ ಸಹ ಬೇಜಾರಾಗುತ್ತೆ. ತುಂಬಾ ಫೋಟೋಸ್ ಎಲ್ಲ ಕಳಿಸಿದ್ದಾರೆ, ಚೆನ್ನಾಗಿದ್ರು. ಇನ್ನು ಒನ್ ಡೇ ರಿಟರ್ನ್ ಆಗ್ತಾ ಇದ್ರು ಶಿವಮೊಗ್ಗಕ್ಕೆ. ಈ ತರ ಆಗ್ಬಿಟ್ಟಿದೆ. ಸುಮ್ನೆ ಅಮಾಯಕರನ್ನ ಈ ತರ ಮಾಡ್ಬಿಟ್ರೆ ಎಷ್ಟು ಕಾಮನ್ ಪೀಪಲ್ ಅಲ್ವಾ ಸರ್, ನಾವು ಹೇಗೆ ತಡ್ಕೊಳ್ಳೋದು ನೋವುಗಳನ್ನ? ಏನ್ ಹೇಳ್ತೀರಾ ಈ ಕೇಂದ್ರ ಸರ್ಕಾರಕ್ಕೆ, ನರೇಂದ್ರ ಮೋದಿ ಅವರಿಗೆ? ಯಾಕಂದ್ರೆ ಏನು ಹೇಳಕ್ಕಿಲ್ಲ ಸರ್, ನಮ್ಗೆ ಏನ್ ಹೇಳಕ್. ಅವ್ರು ಈ ತರ ಎಲ್ಲ ಘಟನೆ ಆಗಿದ್ದಂಗೆ ನೆಕ್ಸ್ಟ್ ಮಾಡ್ಬೇಕು ಸರ್. ಮನೇಲಿ ಯಾವ ರೀತಿ ವಾತಾವರಣ ಇದೆ ಮೇಡಮ್? ಮನೆಯಲ್ಲಿ ತುಂಬಾ ಅವ್ರ ತಾಯಿ, ಇವ್ರ ತಾಯಿ ಎಲ್ಲ ತುಂಬಾ BP ಪೇಷಂಟ್ಸ್ ಎಲ್ಲರೂ ಹೇಗಿದ್ದಾರೆ ಸರ್? ಹೇಗೆ ಏನಂತ ಹೇಳೋದು? ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿದೆ. ನಿಮ್ ಜೊತೆ ಯಾರಾದ್ರೂ ಕೇಂದ್ರ ಸರ್ಕಾರ ಅಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರ ಅಧಿಕಾರಿಗಳು, ಸಚಿವರು ಅವ್ರ ಮನೆಗೆ ಮೀಟ್ ಆಗಿದ್ದಾರೆ, ಎಲ್ರು ಬಂದಿದ್ದಾರೆ ಎಲ್ರು. ಈಗ ಮಗ ಮತ್ತು ನಿಮ್ ತಂಗಿ ಎಲ್ಲ ಪಲ್ಲವಿ ಅವರು ಬರ್ತಾ ಇದ್ದಾರೆ ಸರ್. ಅದು ಹೇಗೆ ಈಗ ರಿಸೀವ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಸರ್. ಇಲ್ಲಿಂದ ಬೈ ರೋಡ್ ಹೋಗೋದಾ ಹೇಗೆ? ಬೈ ರೋಡ್. ಮತ್ತೆ ಯಾಕಂದ್ರೆ ಪದೇ ಪದೇ ಈ ತರ ಘಟನೆಗಳಾಗ್ತಿದಾವೆ. ಏನ್ ಹೇಳ್ತೀರಿ ಮೇಡಮ್ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ? ಆಗದಿದ್ದಂಗೆ ಏನಾದ್ರೂ ಒಂದು ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬೋದು ಅಷ್ಟೇ. ಎಸ್, ಇದಿಷ್ಟು ಪಲ್ಲವಿ ಅವರ ಅಕ್ಕ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಕಾಂಗ್ರೆಸ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಇದು ಮೃತ ಮಂಜುನಾಥ್ ಅವರ ಹೆಂಡತಿಯ ಅಕ್ಕ, ಅಂದ್ರೆ ಪಲ್ಲವಿ ಅವರ ಅಕ್ಕ ಮಾತನಾಡ್ತಾ ಇರುವಂತದ್ದು. ರಾಜ್ಯ ಹಾಗೆ ಕೇಂದ್ರ ಸರ್ಕಾರಗಳು ಇಂಥದ್ದೇ ಘಟನೆಗಳು ಮತ್ತೆ ಮರುಕಳಿಸದಂತೆ ನೋಡ್ಕೊಳ್ಬೇಕು ಅಂತ ಅವರು ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಏನ್ ಹೇಳೋದಂತಾನೆ ಗೊತ್ತಾಗ್ತಿಲ್ಲ. ಪಾಪ ಏನ್ ಹೇಳ್ತಾರ ಅವರು. ತನ್ನ ಭಾವನನ್ನ ಕಳೆದುಕೊಂಡಂತಹ ಅವರು ಕೂಡ ನೊಂದಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಕುಟುಂಬಸ್ಥರು ಕೂಡ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ. ಶಿವಮೊಗ್ಗದಲ್ಲಿ ಅವರ ಮನೆ ಇದೆ, ಅಲ್ಲಿಗೆ ಮೃತದೇಹವನ್ನ ಆನ್ ರೋಡ್ ತೆಗೆದುಕೊಂಡು ಹೋಗ್ಲಾಗತ್ತೆ. ಸೊ ಮನೆಯವರು ಒಂದಿಷ್ಟು ಜನ ಹಿರಿಯವರು ಇದ್ದಾರೆ, ಅವರಿಗೆ BP ಇರ್ಬೋದು, ಶುಗರು. ಸೊ ಇಂಥ ಸಂದರ್ಭದಲ್ಲಿ ಇಂತಹದೆಲ್ಲ ಕೇಳಿದ್ರೆ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ.